ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಶುಭ ಮುರಳಿ ಅನ್ನೋರು ಬೆಂಗಳೂರವರು ನನ್ನ ಹತ್ರ ಗಿಡ ತೊಗೊಂಡಿದ್ರು. ನೋಡಿ, ಇವು 2 ಗಿಡ ತೊಗೊಂಡಿದ್ರು. ಅವರು ಒಂದೇ ಕಲರು 2 ಗಿಡ ತೊಗೊಂಡಿದ್ರು. ಅದು ಹೂ ಬಿಟ್ಟಿದೆ ಅಂತ ನನಗೆ ಅದು ಫೋಟೋ ಕಳಿಸಿದ್ದಾರೆ. ಮೊನ್ನೆ ಕೊರಿಯರ್ ಹಾಕಿದ್ದಂಥದ್ದು ಇದು ಕುಮಟಾಗೆ ನೋಡಿ ಹೋಗಿದೆ ರುದ್ರಾಕ್ಷಿ ಗಿಡ. ಇನ್ನು ಇದು ಉಡುಪಿಯವರು ಅದು ಕಳಿಸಿದ್ದಾರೆ, ಹೂ ಬಿಟ್ಟಿದೆ ನೋಡಿ. ಈ ಥರ ನಾನು ಗಿಡಗಳನ್ನ ಮೇಲೆ ತೊಗೊಂಬರೋದು. ಅಂದರೆ ಅಲ್ಲಿ ನಮ್ಮನೆಯವರು ಗಾಡಿ ಹತ್ರ ತುಂಬಿಕೊಡ್ತಾರೆ ಬೇಷನ್ನಿಗೆ, ನಾನು ತೊಗೊಂಬರ್ತೀನಿ. ಅಂದರೆ ಗ್ರೌಂಡ್ ಫ್ಲೋರಿಂದ ನಾನು 2ನೇ ಫ್ಲೋರ್ಗೆ ತೊಗೊಂಡ್ಬರ್ಬೇಕು. ಮನೆಯವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಹಂಗಾಗಿ ಅವರು ಹೊರೋಕ್ಕೆಲ್ಲ ಆಗೋದಿಲ್ಲ. ಹಂಗಾಗಿ ನಾನೇ ಇದು ಟೆರೆಸ್ ಮೇಲೆಲ್ಲ ತೊಗೊಂಡು ಬರೋದು. ತುಂಬ ಕೆಲಸ ಇದ್ದಿದ್ದಿನ ನಾನು ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ. ಇನ್ನು ಬುಕ್ ಮಾಡ್ಕೊಂಡಿರೋರು ಈ ವಾರದಲ್ಲಿ ತುಂಬ ಲೇಟ್ ಆಗಿದೆ ಕೊರಿಯರ್ ಹಾಕೋದು. ಯಾರೂ ಬೇಜಾರು ಮಾಡ್ಕೋಬೇಡಿ, ಏಕೆಂದರೆ ತುಂಬಾ ಕೆಲಸ ಇದ್ದಿದ್ದ ಕಾರಣ ಈ ವಾರ ನಾನು ಸೆಂಟ್ರಲ್ಲಿ ಕೊರಿಯರ್ ಹಾಕೋಕ್ಕಾಗಿಲ್ಲ. ನಿಮಗೆ ಸೋಮವಾರ ಕೊರಿಯರ್ ಹಾಕ್ತೀನಿ. ನೋಡಿ, ಇವೆಲ್ಲ ಪನ್ನೀರ್ ಗುಲಾಬಿ ತುಂಬಾ ಚೆನ್ನಾಗಿರುತ್ತೆ. ಈ ಪನ್ನೀರ್ ಗುಲಾಬಿ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನು ಇದರಲ್ಲಿ ರೋಸ್ ವಾಟರ್ ಎಲ್ಲ ಮಾಡೋದಕ್ಕೆ ಬಳಸ್ತಾರೆ ಈ ಪನ್ನೀರ್ ಗುಲಾಬಿನ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಗಿಡ ನೋಡಿ, ಇದು ವೈಲೆಟ್ ಜಾಸ್ಮಿನ್ ಅಂತೆ, ಚೆನ್ನಾಗಿದೆ. ಇದು 2 ಕಲರಲ್ಲಿ ಬರುತ್ತೆ ನೋಡಿ. ಹೂವು ಅಷ್ಟೇ ಚೇಂಜ್ ಇರುತ್ತೆ ನೋಡಿ. ಇದು ಪಿಂಕಲ್ಲಿ ಬರುತ್ತೆ, ಇನ್ನೊಂದು ಅದು ವೈಟಲ್ಲಿ ಬರುತ್ತೆ. ಅದು ವೈಟಲ್ಲಿರೋದು ಕಲರೇ ಚೇಂಜ್ ಇದೆ ಎಲೆದು. ಅಲ್ಲಿ ಹೂವು ಚೇಂಜ್ ಇದೆ ಮತ್ತು ಎಲೆಗಳು ಸಹ ಚೇಂಜ್ ಇದೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ಇನ್ನು ಈ ದಾಸವಾಳ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ತಗೊಂಡು ಅವರು ಬೆಳೆಸಿ ಹೂ ಬಿಟ್ಟಿರೋದನ್ನು ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಖಾಲಿ ಆಗಿತ್ತು, ಮತ್ತೆ ರೀಸ್ಟಾಕ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ನೋಡಿ, ಇದೇ ಒಂಥರ ಹಳದಿ ಮತ್ತು ಸೆಂಟ್ರಲ್ಲಿ ಇದು ಪಿಂಕ್ ಅಲ್ಲ, ಇದು ಒಂಥರ ಕಲರ್ ಇದೆ. ಅದು ವಿಡಿಯೋದಲ್ಲಿ ಆ ಥರ ಕಾಣಿಸ್ತಿದೆ. ಇನ್ನು ಇದು ಡೇರೆ ಗಿಡ. ಈ ಡೇರೆ ಗಿಡ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬುಷಿಯಾಗಿದೆ ಮತ್ತು ಮೊಗ್ಗುಗಳು ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಇನ್ನೇನದು ಇನ್ನೊಂದು ವಾರ 15 ದಿನದಲ್ಲಿ ಹರಳುತ್ತೆ, ಅಷ್ಟು ಚೆನ್ನಾಗಿ ಮೊಗ್ಗೆಲ್ಲ ರೆಡಿಯಾಗಿದೆ. ಇವರಿಗೆ ಗೆಡ್ಡೆಗಳೆಲ್ಲ ತಗೊಂಡು ಹಾಕ್ತು ಅಂದರೆ ಕೊಳ್ತೋಗುತ್ತೆ ಅನ್ನೋ ಭಯ ಇರುತ್ತೆ. ಅಂಥವರು ಈ ಥರ ಗಿಡಗಳೆಲ್ಲ ತಗೊಂಡು ನೀವು ಹಾಕ್ಕೊಂಡ್ರೆ ಈಸಿಯಾಗೂ ಸಹ ಹೂ ಬರುತ್ತೆ ನೋಡಿ. ಇದರಲ್ಲಿ ಎಷ್ಟೊಂದು ಬುಷಿಯಾಗೆಲ್ಲ ಬಂದಿದೆ. ನೀವು ಇದನ್ನು ಬೇರೆ ಪಾಟಿಗೆ ದೊಡ್ಡದಾಗಿರೋಂತಹ ಪಾಟಲ್ಲಿ ರೀಪಾಟ್ ಮಾಡ್ಕೊತು ಅಂದರೆ ಆ ಗೆಡ್ಡೆಗಳು ಹೆಚ್ಚು ನಿಮಗೆ ಇನ್ನೂ ಸಿಗುತ್ತೆ. ಗಿಡನ ಇದೇ ಥರ ಕಳಿಸ್ಕೊಡ್ತೀವಿ, ಪಾಟ್ ಸಮೇತನೇ ಕಳಿಸ್ತೀವಿ. ಇದನ್ನು ನಾವು ಯಾವುದೇ ರೀತಿ ತೆಗಿಯೋದಿಲ್ಲ. ಕೆಲವ್ರಿಗೆ ಭಯ ಇರುತ್ತೆ, ಗೆಡ್ಡೆಗಳನ್ನ ತಗೊಬಂದು ಹಾಕ್ಕೊಂತು ಅಂದರೆ ಅದು ಗೆಡ್ಡೆ ಬರೋದಿಲ್ಲ, ಕೊಳ್ತೋಗುತ್ತೆ ಅನ್ನೋ ಭಯ ಇರುತ್ತೆ. ಅಂಥವರು ನೀವು ನೋಡಿ, ಈ ಥರ ಗಿಡಗಳೆಲ್ಲ ಬುಕ್ ಮಾಡ್ಕೊಂತು ಅಂದರೆ ಯಾವುದೇ ರೀತಿ ಭಯ ಇರೋದಿಲ್ಲ. ಇಲ್ಲಿ ಹೂ ಬಿಟ್ಟಿಲ್ಲ, ಯಾವ ಕಲರ್ ಆದರೂ ಪರವಾಗಿಲ್ಲ ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ, ಇದಂತೂ ತುಂಬ ಚೆನ್ನಾಗಿದೆ. ಇದು ಮೊನ್ನೆ ಹರಳಿರೋಂಥ ಹೂವು ನೋಡಿ. ಇದು ಸುತ್ತಲೂ ಒಂಥರ ಹಳದಿ, ಸೆಂಟ್ರಲ್ಲಿ ರೆಡ್ಡು, ತುಂಬ ಚೆನ್ನಾಗಿದೆ ಇದು. ಅದು ದೊಡ್ಡ ಸೈಜಲ್ಲಿ ಎಲ್ಲ ಹೂ ಬಿಟ್ಟಿದೆ. ಇದನ್ನ ರಿಯಲಿ ನೋಡೋದ್ರಂತೂ ತುಂಬಾ ಚೆನ್ನಾಗಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ, ಇದೇ ಒಂಥರ ಕಲರು. ಈ ಎಲ್ಲ ಗಿಡದಲ್ಲೂ ಅಷ್ಟೇ ಮೊಗ್ಗುಗಳಂತೂ ತುಂಬಿರುತ್ತೆ ನೋಡಿ. ಒಂದೇ ಗಿಡದಲ್ಲಿ 3-4 ಹೂವು ಈ ಥರ ಇರುತ್ತೆ. ಇನ್ನು ಇದು ನೇರಳೆ ಕಲರು ಚೆನ್ನಾಗಿದೆ. ಇದು ಅಷ್ಟೇ, ಅಂದರೆ ಒಂದಕ್ಕಿಂತ ಒಂದು ಕಲರ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ಇದು ರೆಡ್ಡು. ಗಿಡಗಳು ಜಾಸ್ತಿ ಇಲ್ಲ, 2 ಗಿಡ ಇರೋದು. ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಬೀಟ್ರೋಟ್ ಕಲರು, ಅಂದರೆ ಸಿಂಗಲ್ ಪೆಟಲು ಬೀಟ್ರೋಟ್ ಕಲರು ತುಂಬಾ ಚೆನ್ನಾಗಿದೆ ಇದು ಕಲರ್ ಅಂತೂ. ಇದು ಹಳದಿನಲ್ಲಿ ಇನ್ನೊಂಥರ ವೆರೈಟಿ ಇತ್ತು, ಅದು ಖಾಲಿಯಾಗಿದೆ. ಇದೇ ಒಂಥರ ವೆರೈಟಿ, ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಇದಿನ್ನೂ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದು ಇಷ್ಟು ಚಿಕ್ಕದಲ್ಲ, ಇನ್ನೂ ದೊಡ್ಡದಾಗಿ ಬರುತ್ತೆ ನೋಡಿ. ಡಬಲ್ ಕಲರ್ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಇಷ್ಟೆಲ್ಲ ಇದ್ದಾವೆ ಗಿಡಗಳು. ನಾನು ಹೂ ತೋರಿಸೋದಲ್ಲ, ಅದೇ ಗಿಡಗಳು ಇವೆಲ್ಲ. ಎಲೆಗೂ ಮೊಗ್ಗಿದ್ದಾವೆ ನೋಡಿ. ಇನ್ನೂ ಇಷ್ಟು ದೊಡ್ಡ ಗಿಡನೇ ನಾನು ನಿಮಗೆ ಕಳಿಸ್ಕೊಡೋದು. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಮತ್ತು ಗಿಡನೂ ಹೆಲ್ದಿಯಾಗಿದೆ. ಅದರಲ್ಲಿ ನೋಡಿ, ಎಲೆಗೂ ಮೊಗ್ಗಿದ್ದಾವೆ. ನೀವು ಅಲ್ಲಿ ಗಮನಿಸ್ಬೋದು ನೋಡಿ, ಎಷ್ಟೊಂದು ಮೊಗ್ಗುಗಳಿದೆ. ನಾನು ನಿಮಗೆ ಕಳಿಸ್ಕೊಡೋವಂತಹ ಗಿಡಗಳಲ್ಲಿ ಮೊಗ್ಗು ಹೂವು ಇರೋವಂತಹ ಗಿಡಗಳನ್ನೇ ಕಳಿಸ್ಕೊಡೋದು. ಅದರಲ್ಲೂ ಸ್ಟೆಮ್ಮು ದಪ್ಪ ಇರೋವಂತಹ ಗಿಡನೇ ಕಳಿಸ್ಕೊಡೋದು. ಇನ್ನು ಇದು ಕಾಕ್ಟ ಗಿಡ. ಇದು ಪಿಂಕ್ ಇರುತ್ತೆ ಮೊಗ್ಗು, ಅರಳಿದ ಮೇಲೆ ವೈಟ್ ಆಗುತ್ತೆ ಅನ್ನಲ್ಲ, ಆ ಥರ ಕಾಕ್ಟ ಗಿಡಗಳು. ಗಿಡನ ಮತ್ತೆ ಕೇಳ್ತಿದ್ರಿ, ಹಂಗಾಗಿ ಮತ್ತೆ ಅದು ರೀಸ್ಟಾಕ್ ಆಗಿದೆ ನೋಡಿ. ಇನ್ನು ಇದು ಅಷ್ಟೇ, ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಈ ಕಲರಲ್ಲಿ ಎಷ್ಟು ದೊಡ್ಡ ಸೈಜ್ಗಳಲ್ಲೆಲ್ಲ ಹೂ ಬರುತ್ತೆ ಅಂದರೆ. ಇನ್ನು ಇದು ಸಂಪಿಗೆ ಗಿಡ. ಈ ಸಂಪಿಗೆ ಗಿಡ ಒಂದೇ ಇರೋದು, ಎಲ್ಲ
ಬುಕ್ ಆಗಿದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಮಲ್ಲಿಗೆ ಗಿಡ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಕಲರಲ್ಲೂ ಒಂದೇ ಗಿಡ ಇರೋದು. ಕೆಲವೊಂದು ಗಿಡಗಳಲ್ಲಿ ರೀಸ್ಟಾಕ್ ಆಗಿದೆ, ಕೆಲವೊಂದು ಗಿಡಗಳಲ್ಲಿ ಖಾಲಿಯಾಗಿದೆ. ಅದರಲ್ಲಿ ಒಂದೊಂದೇ ಗಿಡ ಇರೋವಂಥದ್ದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಮರಳೆ ಗಿಡದಲ್ಲಿ ಈ ಥರ ಮರಳೆ ಹೂವಿನ ಗಿಡ ಇಲ್ಲ. ಇನ್ನು ಮರಳೆ ಗಿಡದಲ್ಲೇ ಬೇರೆ ವೆರೈಟಿ ಇದೆ. ಆ ವೆರೈಟಿ ಇರೋವಂತಹ ಗಿಡ ಇದೆ ನೋಡಿ. ಇದು ಬೇರೆ ವೆರೈಟಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ಕಲರ್ ಒಂದೇ ಇರುತ್ತೆ, ಅಂದರೆ ಗಿಡಗಳು ವೆರೈಟಿ ಚೇಂಜ್ ಇರುತ್ತೆ ಅಂತ. ನೋಡಿ ಇದೇ ಬೇರೆ ವೆರೈಟಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಸೇಮ್ ಮಳ್ಳೆ ಹೂ ಥರನೇ ಇರುತ್ತೆ, ಆದರೆ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದು ಡೇಸಿ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಹೂವೆಲ್ಲ ಅರಳಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಇದರಲ್ಲಿ ನಿಮಗೆ 4 ಕಲರ್ ಸಿಗುತ್ತೆ, 4 ಕಲರು ಸಹ ಇದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇದು ಹಳದಿನಲ್ಲೇ ನೋಡಿ 2 ಕಲರ್ ಬರುತ್ತೆ ಇದರಲ್ಲಿ. ಈ ಥರ ಕಲರ್ ಒಂದೇ ಇದ್ರೂ ವೆರೈಟಿ ಚೇಂಜ್ ಇರುತ್ತೆ. ಒಂದೇ ಹೂವಿನ ಕಲರಲ್ಲೇ ಬೇರೆ ಬೇರೆ ವೆರೈಟಿಗಳಿರುತ್ತೆ. ಇನ್ನು ನೋಡಿ ಇದು ತುಂಬ ರೇರ್ ಕಲರು ನೀಲಿದು ನೋಡಿ. ಇದು ಒಂದೆಳೆ ಇತ್ತು ಫಸ್ಟು, ಹಾಗೆ ಅದು 2 ಎಳೆ ಬಂದಿದೆ. ಆಮೇಲೆ ಇದು ಡಬಲ್ ಪೆಟಲ್ ಆಗುತ್ತೋ ಏನೋ ಗೊತ್ತಿಲ್ಲ. ನೋಡಿ ಇವೆಲ್ಲ ತುಂಬ ರೇರ್ ಕಲರ್ಗಳು, ತುಂಬಾ ಚೆನ್ನಾಗಿದೆ ಕಲರು, ಡಬಲ್ ಕಲರು ಇವೆಲ್ಲ ನೋಡಿ. ಅದು 3 ಗಿಡ ಇರೋದು ಇದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ರೇರ್ ಕಲರ್ ಇರೋವೆಲ್ಲ ಕೆಲವೊಂದೊಂದು ಜಾಸ್ತಿ ಗಿಡಗಳಿಲ್ಲ. ಇನ್ನು ಇದು ಆರೆಂಜಲ್ಲಿ ಇದು ತುಂಬ ರೇರ್ ಕಲರು, ಡಬಲ್ ಪೆಟಲ್ಲು, ತುಂಬಾ ಚೆನ್ನಾಗಿದ್ದಾವೆ ಕಲರ್ಗಳಂತೂ. ಒಂದಕ್ಕಿಂತ ಒಂದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕಲರ್ಗಳು. ಅಲ್ಲಿ ಗಮನಿಸ್ಬೋದು ನೋಡಿ. ಇದು ಒಂದೇ ಹೂವಿನಲ್ಲೇ ವೆರೈಟಿ ಚೇಂಜ್ ಇರುತ್ತೆ ನೋಡಿ. ಅಲ್ಲಿ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ, ಬುಡದಲ್ಲಿ ನೋಡಿ, ಒಳಗಡೆ ಒಂಥರ ರೆಡ್ ಬಂದಿರುತ್ತೆ, ಮೇಲೆ ಒಂಥರ ಇದು ಬಿಸ್ಕೆಟ್ ಕಲರು ನೋಡಿ. ಈ ಥರ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಕೆಲವೊಂದು ನೀವು ಈ ಥರ ಹುಡುಕೊಂಡು ಹೋದ್ರೂ ಸಹ ನಿಮಗೆ ಈ ಕಲರ್ಗಳು ಸಿಗೋದಿಲ್ಲ. ಇನ್ನು ಇದು ಡಬಲ್ ಕಲರು, ತುಂಬ ಚೆನ್ನಾಗಿದೆ. ಇದು ಸಿಂಗಲ್ ಪೆಟಲ್ ಆದ್ರೂ ಡಬಲ್ ಕಲರು ತುಂಬಾ ಚೆನ್ನಾಗಿದೆ ನೋಡಿ. ಈ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಗಿಡಗಳು ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ, ಇನ್ನೂ ಸ್ವಲ್ಪ ಗಿಡಗಳೇ ಇರೋದು. ಹಾಗಾಗಿ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಕೇಳ್ತೀರಾ, ಅಕ್ಕ ನನಗೆ ಆ ಗಿಡ ಬೇಕಿತ್ತು ಇಲ್ವಾ ಅಂತೀರಾ, ಅದಕ್ಕೋಸ್ಕರ ಹೇಳಿದೆ. ಇನ್ನು ನೋಡಿ ಇದು ಈ ಕಲರು ಅಷ್ಟೇ, ಅದು ಇದ್ದಾವೆ 4 ಗಿಡ ಏನೋ ಇದ್ದಾವೆ, ಅದು ಅಷ್ಟೇ. ಇನ್ನು ಇದು ವೀಳ್ಯದೆಲೆ ಬಳ್ಳಿ ಇದು ಇದೆ. ಮತ್ತು ಇನ್ನು ರುದ್ರಾಕ್ಷಿ ಗಿಡದಲ್ಲಿ ನಿಮಗೆ 3 ಕಲರ್ ಸಿಗುತ್ತೆ. 3 ಕಲರು ನಿಮಗೆ ಸ್ಟಾಕ್ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ವೈಟು, ಪಿಂಕು, ಪರ್ಪಲ್ಲು ಈ 3 ಕಲರಲ್ಲೂ ಸಹ ಇದೆ. ನಿಮಗೆ ಯಾವ್ಯಾವ ಕಲರ್ ಬೇಕು ಅಂತ ನೀಟಾಗಿ ಫೋಟೋ ಕಳಿಸಿ ಬುಕ್ ಮಾಡ್ಕೊಳ್ಳಿ ನೋಡಿ. ಇನ್ನು ಇದು ಈ ಕಲರಲ್ಲೂ ಸಹ ಇದ್ದಾವೆ. ಇದರಲ್ಲಿ ಹೆಚ್ಚು ಗಿಡಗಳಿಲ್ಲ, ಒಂದು 3-4 ಇದೆ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗುತ್ತೆ. ಅದಕ್ಕೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ. ಇನ್ನು ಇದೇ ಒಂಥರ ಕಲರು, ಇದು ಅಷ್ಟೇ 2 ಗಿಡ ಇರೋದು. 4 ಇತ್ತು, ಅದು 2 ಬುಕ್ ಆಗಿದೆ, ಇನ್ನು 2 ಇದೆ. ಇನ್ನು ಇದು ನೋಡಿ, ಇದು ಕೆಂಪುದು ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ಅಂತೀನಲ್ಲ, ಅದು ಇದು ಇದೇ ಒಂಥರ ಕಲರು ನೋಡಿ. ಇದು ಒಂದೇ ಗಿಡ ಇರೋದು. ಮೊಗ್ಗುಗಳು ನೋಡಿ, ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ. ಒಂಥರ ಕಲರು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿ. ಇನ್ನು ಇದು ನೋಡಿ ಪಿಂಕು, ಸೆಂಟ್ರಲ್ಲಿ ಒಂಥರ ವೈಟ್ ಥರ ಬಂದಿದೆ. ಇದು ಅಷ್ಟೇ 2 ಗಿಡ ಇರೋದು. ಇದು 4 ಇತ್ತು, 2 ಗಿಡ ಬುಕ್ ಆಗಿದೆ, ಇನ್ನು 2 ಉಳ್ಕೊಂಡಿರೋದು. ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಗಿಡ ಇರಲು ಅಷ್ಟೇ 2 ಗಿಡ ಇರೋದು. ಒಂದು ರೇರ್ ಕಲರ್ಗಳನ್ನ ಎಷ್ಟು ಹುಡುಕಿ ತೊಗೊಂಡು ಬರ್ತೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಇದು ಪರ್ಪಲಲ್ಲಿ ಸಿಂಗಲ್ ಪೆಟಲು. ಈ ಸಿಂಗಲ್ ಪೆಟಲಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ನಿಮಗೆ ಇದು ಸಿಂಗಲಲ್ಲೂ ಇದೆ ಮತ್ತು ಡಬಲ್ ಪೆಟಲಲ್ಲೂ ಇದೆ. ಇನ್ನು ಇದು ನೋಡಿ ಚಿಕ್ಕದಾಗಿ ಹೂ ಬಿಡುತ್ತಲ್ಲ, ಇದು ತುಂಬಾ ಚೆನ್ನಾಗಿದೆ. ಅದರಲ್ಲೂ ಎಲೆಗೂ ಹೂ ಬಿಡುತ್ತೆ. ಇದು ಎಲ್ಲ ಖಾಲಿಯಾಗಿದೆ, ಒಂದೇ ಗಿಡ ಉಳ್ಕೊಂಡಿರೋದು. ಇದನ್ನು ತಗೊಂಡು ಅವರು ಬೆಳೆಸಿ ಹೂ ಬಿಟ್ಟಿರೋದನ್ನು ನಾನು ಸ್ಟಾರ್ಟಿಂಗು ವಿಡಿಯೋದಲ್ಲೇ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನೋಡಿ. ಇನ್ನು ಇದೇ ಒಂಥರ ಕಲರು, ಇದರಲ್ಲೂ ಅಷ್ಟೇ ಕಮ್ಮಿ ಗಿಡಗಳೇ ಇರೋದು. ಇನ್ನು ಕರ್ಬೇವಿನ ಗಿಡಗಳು ಸಹ ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ಈ ಕರ್ಬೇವಿನ ಗಿಡ ಎಲ್ಲ ನಾವೇ ಗಾರ್ಡನಲ್ಲಿ ಹಾಕೊಂಡಾಗ ನಮಗೆ ಬೇಕಾದಾಗ ನಾವು ಫ್ರೆಶ್ ಆಗಿ ಅದರ ಕರ್ಬೇವಿನ ಸೊಪ್ಪೆಲ್ಲ ತಗೊಂಡೋಗಿ ನಾವು ಅಡುಗೆಗೂ ಸಹ ಬಳಸ್ಕೋಬಹುದು. ಇದು ಸುಗಂಧರಾಜ ಗಿಡ. ಈ ಸುಗಂಧರಾಜ ಗಿಡದಲ್ಲಿ ನಿಮಗೆ ಸಿಂಗಲಲ್ಲೂ ಸಿಗುತ್ತೆ ಮತ್ತು ತ್ರಿಬಲ್ ಪೆಟಲಲ್ಲೂ ಸಿಗುತ್ತೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಆರೆಂಜು, ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದೆ.
ಲೈಟ್ ಕಲರು ಮತ್ತು ಡಾರ್ಕ್ ಕಲರು 2 ಕಲರು ಸಹ ಬರುತ್ತೆ ಇದರಲ್ಲಿ. ಇನ್ನು ಇದು ಕನಕಾಂಬರ ಕಲರು ಡಬಲ್ ಪೆಟಲು, ಇದು ಅಷ್ಟೇ ಗೊಂಚಲಾಗಿ ಹೂ ಬಿಡುತ್ತೆ. ಇನ್ನು ಇದು ಒಂಥರ ಕಲರು ನೋಡಿ, ಇದು ಸಿಂಗಲ್ ಪೆಟಲು, ಒಂದೊಂದು ಬೊಗಸೆ ಅಷ್ಟಾಗಲ ಹೂ ಬರುತ್ತೆ ನೋಡಿ. ಅಲ್ಲಿ ನಾನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಿದ್ದೀನಲ್ಲ ನೋಡಿ, ಎಷ್ಟು ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಇದು ಇನ್ನೂ ದೊಡ್ಡ ಸೈಜ್ ಬರುತ್ತೆ, ಅಂದರೆ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಸೈಜ್ಗಳಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದು ಪರ್ಪಲ್ಲು ಡಬಲ್ ಪೆಟಲು, ನೀವು ಅಲ್ಲಿ ಹೂವು ಗಮನಿಸ್ಬೋದು ನೀವು ಅದರಲ್ಲಿ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇದು ಅಷ್ಟಲಕ್ಷ್ಮಿ ಗಿಡನೂ ಎಲ್ಲ ಖಾಲಿಯಾಗಿದೆ, 1-2 ಗಿಡ ಮಾತ್ರ ಉಳ್ಕೊಂಡಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಷ್ಟಲಕ್ಷ್ಮಿ ಗಿಡದ ಬಗ್ಗೆ ಅದರದ್ದೇ ಸಪ್ರೇಟು ವೀಡಿಯೋನು ಸಹ ಮಾಡಿ ಹಾಕಿದ್ದೀನಿ ನಾನು. ಈ ಗಿಡದ ಬಗ್ಗೆ ನಾನು ಹೇಳೋಂಗೇನು ಇಲ್ಲ. ಇನ್ನು ನೋಡಿ, ಇದು ರೆಡ್ಡಲ್ಲೂ ಅಷ್ಟೇ ಇದೆ ಒಂಥರ ವೆರೈಟಿ. ಕಲರ್ ಒಂದೇ ಇರುತ್ತೆ, ವೆರೈಟಿ ಚೇಂಜ್ ಇರುತ್ತೆ. ಈ ಕಲರಲ್ಲೂ ತುಂಬ ಡಿಫ್ರೆಂಟ್ ಇರುತ್ತೆ. ನಾನು ಆವಾಗಲೇ ತೋರಿಸಿದ್ದು ದಪ್ಪದು ಅದು ಡಾರ್ಕ್ ಕಲರು, ಇದು ಲೈಟ್ ಕಲರು, ಅಂದರೆ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲರು, ಕ್ರೀಮ್ ಕಲರು, ಸೆಂಟ್ರಲ್ ರೆಡ್ಡು, ಈ ಥರ ಒಂದಕ್ಕಿಂತ ಒಂದು ಹೂವು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಶಂಖ ಹೂವಿನ ಗಿಡದಲ್ಲೂ ಅಷ್ಟೇ ನಿಮಗೆ ಪರ್ಪಲ್ಲು ಇದೆ ಮತ್ತು ಬ್ಲೂ ಕಲರಲ್ಲೂ ಇದೆ. ನನ್ನ ಹತ್ರ ಸಿಂಗಲ್ ಪೆಟಲ್ ಯಾವೂ ಇಲ್ಲ, ಎಲ್ಲ ಡಬಲ್ ಪೆಟಲಲ್ಲೇ ಇರೋವಂಥದ್ದು ನೋಡಿ. ಇದು ಪರ್ಪಲ್ಲು ಮತ್ತು ನೀಲಿ ಕಲರಲ್ಲೂ ಇದೆ ನೋಡಿ. ಇನ್ನು ಇದೇ ಒಂಥರ ಕಲರು, ಇದು ಖಾಲಿಯಾಗಿದೆ. ಇದರಲ್ಲೂ ಅಷ್ಟೇ 1-2 ಗಿಡ ಮಾತ್ರ ಇರ್ಬೋದೇನೋ ಅಷ್ಟೇ ನೋಡಿ. ಇನ್ನು ಇದು ನೀಲಿ ಕಲರು ಹೂವಂತೂ ಅದರಲ್ಲೂ ಎಷ್ಟು ದೊಡ್ಡ ಸೈಜಲ್ಲಿ ಹೂ ಬರುತ್ತೆ, ಮತ್ತು ಅದರಲ್ಲೂ ರಾಶಿ ಹೂವಿರುತ್ತೆ. ಇನ್ನು ಇದು ಪಿಂಕು ಡಬಲ್ ಪೆಟಲು, ಇದು ಹೆಚ್ಚು ಗಿಡಗಳಿಲ್ಲ, 1-2-3 ಇರ್ಬೋದು ಅಷ್ಟೇ. ಅದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗುತ್ತೆ. ಇನ್ನು ನೋಡಿ, ಇದು ಆರೆಂಜನ್ನಲ್ಲೇ ನಿಮಗೆ 2-3 ವೆರೈಟಿ ಬರುತ್ತೆ ನೋಡಿ. ಇದೇ ಒಂಥರ ಆರೆಂಜು, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇನ್ನು ಇದು ನಾಗದೆಳೆ ಗಿಡ, ಈ ಗಿಡನ ನೀವು ಗಾರ್ಡನ್ನಲ್ಲಿ ಮನೆ ಮುಂದೆ ಎಲ್ಲ ಹಾಕೊಳ್ಳೇಬೇಕು. ಯಾಕೆ ಅಂತೀರಾ, ಇವಾಗ ನಾವು ಹೆಚ್ಚು ಗಾರ್ಡನ್ನಲ್ಲಿ ಗಿಡಗಳನ್ನ ಇಟ್ಟಿರ್ತೀವಿ, ಹಂಗಾಗಿ ನಾವು ಆ ಗಿಡಗಳನ್ನ ಹಾಕೊಂಡ್ರೆ ಯಾವುದೇ ರೀತಿ ಹಾವು ಇದೆಲ್ಲ ಬರೋದಿಲ್ಲ. ಇದು ಪನ್ನೀರ್ ಪತ್ರೆ ಗಿಡಗಳು ಇದೆ. ಇನ್ನು ಇದು ಗಾರ್ಡೇನಿಯಾ. ಈ ಗಾರ್ಡೇನಿಯಾ ಅದರಲ್ಲೂ ಶ್ರೀಗಂಧದ ಥರ ಪರಿಮಳ ಇರುತ್ತೆ ಈ ಗಾರ್ಡೇನಿಯಾ. ಇದು ನಿಮಗೆ ವರ್ಷ ಇಡೀ ಹೂ ಬಿಡುತ್ತೆ, ಸೀಸನ್ ಅಂತ ಏನೂ ಇಲ್ಲ ಇವಕ್ಕೆಲ್ಲ. ವರ್ಷ ಇಡೀ ಹೂ ಸಿಗುತ್ತೆ, ಸೇಮ್ ಗುಲಾಬಿ ಹೂ ಥರನೇ ಇರುತ್ತೆ. ಇನ್ನು ಇದು ಮಧುಮಾಲತಿನೂ ಅಷ್ಟೇ, ಜಾಸ್ತಿ ಇಲ್ಲ, ಕಡಿಮೆನೇ ಇರೋದು. ಇನ್ನು ನೋಡಿ, ಇದೇ ಒಂಥರ ಪಿಂಕು, ಈ ಪಿಂಕಲ್ಲೇ ಸುಮಾರು ವೆರೈಟಿ ಇರುತ್ತೆ. ಇನ್ನು ಆರೆಂಜಲ್ಲಿ ನೋಡಿ, ಇದೇ ಒಂಥರ ಆರೆಂಜು, ಇದು ಗರಿ ಥರ ಬರುತ್ತೆ. ಆವಾಗಲೇ ತೋರಿಸಿದ್ದು ನಾನು, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಕಲರ್ ಒಂದೇ ಇರುತ್ತೆ, ಆದರೆ ಹೂವು ವೆರೈಟಿ ಚೇಂಜ್ ಇರುತ್ತೆ. ಇನ್ನು ನೋಡಿ, ಹಳದಿನಲ್ಲಿ ನೋಡಿ, ಇದೇ ಬೇರೆ ವೆರೈಟಿ. ಇದರಲ್ಲೇ ಸುಮಾರು ಬೇರೆ ವೆರೈಟಿಗಳಿದೆ, ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ, ಹಂಗಾಗಿ ಇದು ಒಂಥರ ಬೇರೆ ವೆರೈಟಿ. ಇನ್ನು ನೋಡಿ, ಇದು ಡಬಲ್ ಕಲರ್ ಬರುತ್ತೆ, ನೇರಳೆ ಕಲರು. ಸೆಂಟ್ರಲ್ ನೀವು ಹೂ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಇವೆಲ್ಲ ತುಂಬ ರೇರ್ ಕಲರು. ನಿಮಗೆ ಹುಡಿಕೊಂಡು ಹೋದ್ರೂ ಈ ಕಲರ್ಗಳು ಸಿಗೋದಿಲ್ಲ. ಕಾಕಡ ಗಿಡಗಳು ಅಷ್ಟೇ, ನಿಮಗೆ ವರ್ಷ ಇಡೀ ಹೂ ಬರುತ್ತೆ, ಇದಕ್ಕೆ ಸೀಸನ್ ಅಂತ ಏನೂ ಇಲ್ಲ. ಅಂದರೆ ಪೂಜೆಗೆಲ್ಲ ನಮಗೆ ಡೈಲಿ ಹೂ ಸಿಗುತ್ತೆ, ಅದರಲ್ಲೂ ವರ್ಷ ಇಡೀ ಹೂ ಸಿಗುತ್ತೆ. ಪಿಂಕ್ ಇರುತ್ತೆ ಮೊಗ್ಗು, ಹರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಆ ಥರದ್ದು. ಇನ್ನು ಕನಕಾಂಬರ ಗಿಡಗಳು ಇದ್ದಾವೆ. ಕನಕಾಂಬರ ಗಿಡಗಳಲ್ಲಿ ನಿಮಗೆ ಈ ಕಲರಲ್ಲೂ ಸಿಗುತ್ತೆ, ಮತ್ತು ಇನ್ನು ಹಳದಿನಲ್ಲೂ ಸಿಗುತ್ತೆ. ಇನ್ನು ಇದೇ ಒಂಥರ ಕಲರು ನೋಡಿ, ವೈಟ್ ಇರುತ್ತೆ, ಅದರೊಳಗಡೆ ಪಿಂಕೂ ಮಿಕ್ಸ್ ಇರುತ್ತೆ. ಈ ಥರ ಕಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇನ್ನು ಇದು ಆರೆಂಜು ಅಲ್ಲ, ಮತ್ತು ಇನ್ನು ಹಳದಿನೂ ಅಲ್ಲ, ಒಂಥರ ಕಲರು ಚೆನ್ನಾಗಿದೆ. ಇದು ಅಷ್ಟೇ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ಇದು. ಅಂದರೆ ನೋಡಿ, ಸೆಂಟ್ರಲ್ಲೇ ಒಂಥರ ಕಲರ್ ಇದೆ, ಸುತ್ತಲೂ ಒಂಥರ ಕಲರ್ ಇದೆ. ಇನ್ನು ಇದು ಪಿಂಕು, ಈ ಪಿಂಕಲ್ಲೇ ವೆರೈಟಿ ಚೇಂಜ್ ಇರುತ್ತೆ ಅಂತ ಹೇಳಿದ್ದೀನಿ. ಅದೇ ಸ್ಟಾರ್ಟಿಂಗಲ್ಲೇ 1-2 ಕಲರ್ ಹಾಕಿದ್ದೀನಿ, ಇದೇ ಕಲರ್ ಬೇರೆ. ಇನ್ನು ಇದು ತುಂಬ ರೇರ್ ಕಲರು ಈ ಗಿಡಗಳೆಲ್ಲ. ಇದು ಅಷ್ಟೇ 1-4 ಗಿಡ ಮಾತ್ರ ಇದಾವೆ. ಇದು ಮರ್ಗ, ಈ ಮರ್ಗನೂ ಅಷ್ಟೇ ತುಂಬಾ ಸ್ಮೆಲ್ ಇರುತ್ತೆ. ಇದನ್ನ ಹೂವಿನ ಜೊತೆ ಎಲ್ಲ ಹಾಕಿ ಕಟ್ಟಿ ಫೋಟೋಗೆ ಮಾಲೆ ಎಲ್ಲ ಮಾಡಿ ಹಾಕ್ತು ಅಂದರೆ ತುಂಬ ಘಮ ಅಂತಿರುತ್ತೆ. ಇನ್ನು ಕನಕಾಂಬರದಲ್ಲಿ ನೋಡಿ, ಇದೇ ಒಂಥರ ಕನಕಾಂಬರ, ಇದು ಹಳದಿ. ಆವಾಗಲೇ ನಾನು ತೋರಿಸಿದ್ದು ಅದು ಮಾಮೂಲಿ ಕನಕಾಂಬರ. ನೀವು 2 ಕಲರಲ್ಲೂ ಸಿಗುತ್ತೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ರೋಸ್ಮೆರಿ, ಈ ರೋಸ್ಮೆರಿನೂ ಅಷ್ಟೇ ತುಂಬ ಸ್ಮೆಲ್ ಇರುತ್ತೆ. ಇದನ್ನು ನೀವು ಕೊಬ್ಬರಿನೆಲ್ಲ ಹಾಕಿ ಕುದಿಸ್ಬಿಟ್ಟು ಕೂದಲಿಗೆಲ್ಲ ಹಚ್ಚಿತು ಅಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇನ್ನು ನೋಡಿ, ಇಷ್ಟು ದೊಡ್ಡ ಗಿಡಗಳನ್ನೇ ನಾನು ಕಳಿಸ್ಕೊಡೋದು ನಿಮಗೆ. ದೊಡ್ಡ ಗಿಡ ಇರುತ್ತೆ ಮತ್ತು ಬುಷಿಯಾಗೂ ಇರುತ್ತೆ, ಈ ಗಿಡಗಳನ್ನೇ ಕಳಿಸ್ಕೊಡೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.